ಶಿವಮೊಗ್ಗ ನಗರದ ಚಾಲುಕ್ಯ ನಗರದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅವರು ಭಾನುವಾರ ಬರ್ತಾರೆ. ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ, ಸೋಮಿನಕೊಪ್ಪ ಮುಖ್ಯ ರಸ್ತೆ, ಶಿವಮೊಗ್ಗ. ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್. ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಬೇಕು ಹಾಗೂ ಶಿವಮೊಗ್ಗ ನಗರದಲ್ಲಿರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಈ ಧನ್ವಂತರಿ ಮಹಾಯಾಗವನ್ನು ಹಮ್ಮಿಕೊಂಡಿದ್ದು. ಸಾಮಾನ್ಯವಾಗಿ ಧನ್ವಂತರಿ ಅಂತ ಹೇಳಿದಾಗ ರೋಗ ರುಜಿನಗಳು ಅಂತ ಅರ್ಥ. ಅರಿ ಎಂದರೆ ನಿವಾರಣೆ ಎಂಬುದಾಗಿ, ರೋಗ ರುಜಿನಗಳನ್ನು ನಿವಾರಣೆ ಮಾಡುವಂಥದ್ದು ಆ ಧನ್ವಂತರಿ ಮಹಾವಿಷ್ಣು ಎಂಬುದಾಗಿ. ಮಹಾವಿಷ್ಣುವಿನ ಅವತಾರ ಧನ್ವಂತರಿಯು. ಸಮುದ್ರ ಮಂಥನ ಸಂದರ್ಭದಲ್ಲಿ ದೇವತೆಗಳಿಗೆ ವೈದ್ಯನಾದಂಥವನು ಆ ಧನ್ವಂತರಿ, ದೇವತೆಗಳಿಗೆ ವೈದ್ಯ. ಹಾಗಾಗಿ ವೈದ್ಯೋ ನಾರಾಯಣೋ ಹರಿ ಎಂಬುದಾಗಿ ಆ ಭಗವಂತನನ್ನು ನಾವು ಕರಿತೇವೆ. ಎಲ್ಲರ ರೋಗಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲ ಜನರಿಗೂ ಆರೋಗ್ಯವನ್ನು ಆ ಮಹಾವಿಷ್ಣು ಕೊಡಲಿ ಎಂಬುದಾಗಿ ಹೇಳ್ತಾ ಈ ಕಾರ್ಯಕ್ರಮ. ಹಾಗೆ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು. ವಿಶೇಷವಾಗಿ ನಮಗೆ ಅನಾರೋಗ್ಯಗಳು ಬಂದಾಗ ವೈದ್ಯರು ನಮಗೆ ಜೀವನ ಉಳಿಸ್ತಾರೆ. ವೈದ್ಯರು ಮತ್ತು ವೈದ್ಯರ ಕುಟುಂಬ ಹಾಗೆ ಸಮಾಜ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ 8/3/2025 ಶನಿವಾರ ಬೆಳಗ್ಗೆ ಮಹಾಗಣಪತಿ ಹೋಮ ಪ್ರಾರಂಭ ಆಗ್ತದೆ. 12ವರೆಗೆ ಪೂರ್ಣಾವತಿಯ ಕಾರ್ಯಕ್ರಮ. ಹಾಗೆ ಸಂಜೆ ಮಂಡಲಾರಾಧನೆ, ಕಲಶ ಸ್ಥಾಪನೆ. ವಿಶೇಷವಾಗಿ ಸಮಸ್ತ ಜನರಿಂದ, ಎಲ್ಲ ಭಕ್ತಾದಿಗಳಿಂದ ಆ ದಿವಸ ಸಂಜೆ 6:30ರಿಂದ 8 ಗಂಟೆವರೆಗೆ ಧನ್ವಂತರಿ ಜಪವನ್ನು ಮಾಡಿಸ್ತಾ ಇದ್ದೇವೆ. ಉದ್ದೇಶ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಅರ್ಜುನ್ ಅವಧೂತ್ ಮಹಾರಾಜರು, ಮೈಸೂರು. 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾರೆ. 8 ಗಂಟೆಯಿಂದ ಹೋಮ ಪ್ರಾರಂಭ ಆಗ್ತದೆ. ಧನ್ವಂತರಿ ಮಹಾಯಾಗ 11:30 ಪೂರ್ಣಾವತಿಯ ಕಾರ್ಯಕ್ರಮ ಇರ್ತದೆ. ನಂತರದಲ್ಲಿ ಸಭಾ ಕಾರ್ಯಕ್ರಮ, ದಿವ್ಯ ಉಪಸ್ಥಿತಿ ಶ್ರೀ ಅರ್ಜುನ್ ಅವಧೂತ್ ಮಹಾರಾಜರು. ಹಾಗೆ ಶಿವಮೊಗ್ಗ ನಗರದ ಹಾಲಿ ಮತ್ತು ಮಾಜಿ ಎಲ್ಲ ರಾಜಕೀಯ ಗಣ್ಯರುಗಳು ಮತ್ತು ಸುಮಾರು ಆಸ್ಪತ್ರೆಯ ವೈದ್ಯರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇರ್ತಾರೆ. ಆ ದಿವಸ ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿಸುತ್ತಾ ಈ ನಮ್ಮ ಕಾರ್ಯಕ್ರಮದ ವಿಚಾರವನ್ನು ತಾವೆಲ್ಲರಿಗೂ ಕೂಡ ತಿಳಿಸುವಂತೆ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾಗಿ ವಿನಂತಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ.